ಅವರನ್ನ ಹೆಂಗ್ ಬೆಳೆಸಬೇಕು ಅನ್ನೋದು ನಿಮ್ ಕೈ ಒಳಗಡೆನೆ ಇರ್ತದೆ. ಈಗ ಮಕ್ಕಳು ಪ್ರಮಾಣ ಮಾಡಿದ್ರು, ಏನು ಅಂತ ಪ್ರಮಾಣ ಮಾಡಿದ್ರು? ನೀವ ದೇವ್ರು ಅಂತ ಪ್ರಮಾಣ ಮಾಡಿದ್ರು. ನೀವು ಮಕ್ಕಳ ಸಾಕ್ಷಿಯಾಗಿ ಒಂದು 3 ಪ್ರಮಾಣ ತಗೋಬೇಕು. ಅಂದ್ರೆ ಇಷ್ಟೆಲ್ಲಾ ದುಡ್ದಿದ್ದು, ಇಷ್ಟೆಲ್ಲಾ ಮಾಡಿದ್ದು ಸಾರ್ಥಕ ಆಗ್ತದೆ. ನಮಗೆ ನಾವು ಆಸರೆಯಾಗಿ ಇರುತ್ತೇವೆ. ಅವರನ್ನು ಪ್ರೀತಿಯಿಂದ ಜೋಪಾನ ಮಾಡುತ್ತೇವೆ. ಅವರ ಅಧ್ಯಯನಕ್ಕೆ, ಅವರ ಕಲಿಕೆಗೆ ಯಾವುದೇ ಭಂಗ ತರುವುದಿಲ್ಲ. ನಮ್ಮ ಊರಿನಿಂದ ಹೇಳ್ತಾ ಇದ್ದೀನಿ, ಚಂದಂಗ್ ಹೇಳ್ರಿ. ಅವರು ಬರೆಯುವಾಗ ನಾವು ಯಾವುದೇ ಕಾರಣಕ್ಕೂ ಟಿವಿ ನೋಡುವುದಿಲ್ಲ. ಅವರ ಮುಂದೆ ಕೆಟ್ಟ ಶಬ್ದ ಬಳಸುವುದಿಲ್ಲ. ಅವರ ಮುಂದೆ ನಾವು ಜಗಳವಾಡುವುದಿಲ್ಲ. ನಾವು ತಿಳಿದೋ ತಿಳಿಯದೆಯೋ ಮಾಡುತ್ತಿರುವ ಕೆಟ್ಟ ವಿಚಾರಗಳನ್ನು, ದುಶ್ಚಟಗಳನ್ನು ನನ್ನ ಮಗನಿಗಾಗಿ, ನನ್ನ ಮಗಳಿಗಾಗಿ ಇನ್ನು ಮೇಲೆ ಬಿಟ್ಟು ಬಿಡುತ್ತೇನೆ. ಪ್ರೀತಿಯ ಮಗುವೆ, ನಿಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದೀರಿ ನೀವು, ಪ್ರೀತಿಯ ಮಗುವೆ, ನೀನು ಚೆನ್ನಾಗಿ ಬೆಳೆ, ಚೆನ್ನಾಗಿ ಕಲಿ, 4 ಜನರೊಳಗಡೆ ಆದರ್ಶ ಜೀವನ ನಿನ್ನದಾಗಲಿ. ಇದೋ ನಿನಗೆ ಮಂಗಳವಾಗಲಿ, ಇದೋ ನಿನಗೆ ಮಂಗಳವಾಗಲಿ, ಸನ್ಮಂಗಳವಾಗಲಿ. ಅತ್ಯಂತ ಶುದ್ಧ ಮನಸ್ಸಿನಿಂದ ನಿಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡಿ. ನೀವು ಏನ್ ಸುತ್ತ ನಿಂತಿರಲ್ಲ, ನೀವು ಮನಸಾರಿ ನಿಮ್ಮ ಅಪ್ಪ ಅಮ್ಮನ ಸ್ಮರಿಸ್ಕೋರಿ. ಯಾರ ಅಪ್ಪ ಅಮ್ಮ ಅದೇ ನಿಮ್ಮ ಮಕ್ಕಳಿಗೆ ನೀವು ಮನಸಾರಿ ಒಂದ್ಸರಿ ಆಶೀರ್ವಾದ ಮಾಡ್ಬೇಡಿ. ಈಗೇನ್ ಮಾಡ್ರಿ, ಎಲ್ಲಾ ಹೂಗಳನ್ನ ಹಾಕ್ರಿ. ಎಲ್ಲಾ ಮಕ್ಕಳು ತಂದೆ ತಾಯಿಗಳು ಅಕ್ಷತೆಯನ್ನ ಮಕ್ಕಳ ಮೇಲೆ ಹಾಕ್ರಿ. ಮಕ್ಕಳ ತಲೆ ಮೇಲೆ ಆಶೀರ್ವಾದ ರೂಪದಲ್ಲಿ ಅಕ್ಷತೆಗಳನ್ನ ಹಾಕ್ರಿ. ಎಲ್ಲರೂ ಹಾಕ್ರಿ, ಹಾಕಿ ಅವ್ರಿಗೆ ಆಶೀರ್ವಾದ ಮಾಡ್ರಿ. ನೀವು ನಿಮ್ಮ ಈ ಆಶೀರ್ವಾದ 3 ಕೋಟಿ ದೇವರಿಗಿಂತಲೂ ಮಿಗಿಲಾದಂತ ಆಶೀರ್ವಾದ.